ಹಲೋ ಫ್ರೆಂಡ್ಸ್, ನಮಸ್ಕಾರ. ಮೊಹಮ್ಮದ್ ಶಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಫೋಟೋ ಹಾಕ್ತೀನಿ ನೋಡಿ. ಅವ್ರು ಹೇಳಿರೋದು, ವೆನ್ ಇಟ್ ಕಮ್ಸ್ ಟು T20 ಐಸ್ ಮೆನಿ ಟೈಮ್ಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ವೆದರ್ ಐ ಆಮ್ ಇನ್ ಸೀನ್ ಆರ್ ನಾಟ್, ಬಟ್ ವಾಟ್ ಐ ಫೀಲ್ ಈಸ್ ದಟ್ ಯು ಹ್ಯಾವ್ IPL ಬಿಫೋರ್ ದ T20 ವರ್ಲ್ಡ್ ಕಪ್ ಅಂಡ್ ದಟ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಟು ಬ್ರಿಂಗ್ ಇನ್ ಮೊಮೆಂಟಮ್ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಯಾವಾಗಲೂ T20 ನನಗೆ T20 ನನ್ನ ತಲೆಗೆ ಬಂದಾಗ ನಾನು ಆ ಸೀನಲ್ಲಿ ಇದೀನೋ ಇಲ್ವೋ ಅಂತಂದರೆ, ನನ್ನ ಸೆಲೆಕ್ಷನಲ್ಲಿ ಇದೀನೋ ಇಲ್ವೋ ಸ್ಕೀಮ್ ಆಫ್ ಥಿಂಗ್ಸಲ್ಲಿ T20 ಫಾರ್ಮ್ಯಾಟಲ್ಲಿ. ಯಾಕಂದರೆ ಟೆಸ್ಟ್ ಮತ್ತು ODIನಲ್ಲಿ ಶಮಿ ಇದ್ದಾರೆ, ಅವ್ರ ಒಂಥರ ಪರ್ಮನೆಂಟ್ ಪ್ಲೇಯರ್ ಇದ್ದಂಗೆ. ಆದರೆ T20 ಅಂತ ಬಂದಾಗ ಅವರು ರೀಸೆಂಟ್ ಪಾಸ್ಟಲ್ಲಂತೂ ಅವರು T20 ಆಡಿಲ್ಲ ಒಂದು ವರ್ಷದಿಂದನೂ. ಇವೆರಡು ಫಾರ್ಮ್ಯಾಟ್ ಮಾತ್ರ ಆಡ್ತಿದ್ದಾರೆ. ಸೊ ನಾನು ಸೀನಲ್ಲಿ ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಈಗ ವರ್ಲ್ಡ್ ಕಪ್ಗಿಂತ ಮುಂಚೆ IPL ಇದೆ. IPL ನನಗೆ ಮೊಮೆಂಟಮ್ನ ವಾಪಸ್ ತಗೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿದ್ದಾರೆ ಅವರು. ಅದು ಒಂದು ನಿಜಾನೇ. ಯಾಕೆಂದರೆ ಈಗ BCCI ಕೂಡ ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ, ಒಬ್ಬರು ಸೆಲೆಕ್ಷನ್ ಕಮಿಟಿ ಮೆಂಬರ್ ಕೂಡ ಅದನ್ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. IPLಲ್ಲಿ ಯಾವ ರೀತಿ ಫಾರ್ಮ್ ಇರುತ್ತೆ ಅದ್ರ ಮೇಲೇ ನಾವು T20 ವರ್ಲ್ಡ್ ಕಪ್ಗೆ ಟೀಮ್ ಸೆಲೆಕ್ಟ್ ಮಾಡೋದು ಅಂತ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ IPLಲ್ಲಿ ಏನಾದ್ರು ಫ್ಲಾಪ್ ಆದವರು ಗ್ಯಾರಂಟಿ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಲ್ಲ, ಅಲ್ಲಿ ಸಕ್ಸಸ್ ಆಗಲೇಬೇಕು. ಇವರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗಿದು. ಯಾಕಂದರೆ ರೋಹಿತ್ ಶರ್ಮಾ ಲಾಸ್ಟ್ IPLಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಆ ರೀತಿ ಏನಾದ್ರು ಪರ್ಫಾರ್ಮ್ ಮಾಡಿದ್ರೆ ರೋಹಿತ್ ಶರ್ಮಾಗೂ ಕೂಡ ಕಷ್ಟ ಆಗ್ಬೋದು ಅಂತ ನನಗನ್ನಿಸ್ತದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದು ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪಟೌಡಿ ಸೀರೀಸ್ ಬಗ್ಗೆ. ಅದು ಫೋಟೋ ಹಾಕ್ತೀನಿ ನೋಡಿ. ಇನ್ ಅಬೌಟ್ 3 weeks time another test series starts with a country that has the biggest winging and mourning media in sport. Anything that doesn't suit their team will be criticized ಅಂತ ಹೇಳಿದ್ದಾರೆ. ಅಂದರೆ ಇನ್ನು 3 weeksಲ್ಲಿ ಒಂದು ಟೆಸ್ಟ್ ಸೀರೀಸ್ ಶುರುವಾಗ್ತಿದೆ. ಅದು ಎಂಥ ಟೀಮ್ ಜೊತೆ ಅಂತಂದರೆ, ಅವರು ಅಳ್ತಾರಲ್ಲ ಆ ಥರ ಮೀಡಿಯಾ ಇರೋವಂಥ ಟೀಮ್ ಅದು. ಆ ಇಂಗ್ಲೆಂಡದು ಮೀಡಿಯಾಗಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಾದರೂ ಅವ್ರ ಪ್ಲೇಯರ್ಸ್ಗೆ ಸೂಟ್ ಆಗಲಿಲ್ಲ ಇಂಡಿಯಾದಲ್ಲಿ ಅಂದರೆ ಅವ್ರು ಅಳಕ್ಕೆ ಕ್ರೈಯಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನ್ಯೂಸ್ ಚಾನಲ್ಗಳಲ್ಲಿ, ಅವ್ರ ಮೀಡಿಯಾಗಳಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ನಿಜ. ಯಾಕೆಂದರೆ ಇಂಗ್ಲೆಂಡ್ ಅವ್ರು ಅದೇ ರೀತಿಯೇ ಮಾಡೋದು. ಇಂಗ್ಲೆಂಡ್ ಏನಾದರೂ ಪಿಚ್ ಟರ್ನಿಂಗ್ ಟ್ರ್ಯಾಕ್ ಇದ್ದರೆ, ರ್ಯಾಂಕ್ ಟರ್ನರ್ ಇದ್ದರೆ, ಅವ್ರು ಏನಾದ್ರು ಬೇಗ ಆಲ್ ಔಟ್ ಆಗಿಬಿಟ್ರೆ ಈಗ ಪಿಚ್ ಮೇಲೆ ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಏನಾದ್ರು ಒಂದು ಕಂಪ್ಲೇಂಟ್ಸು, ಫುಡ್ ಮೇಲೆ ಕಂಪ್ಲೇಂಟ್ಸ್ ಹೇಳಕ್ಕೆ ಶುರು ಮಾಡ್ತಾರೆ. ಈ ಥರ ಟೀಮ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಅದೇ ಸುನಿಲ್ ಗವಾಸ್ಕರ್ KL ರಾಹುಲ್ ಮತ್ತು ರಿಷಬ್ ಪಂತ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೋಟೋ ಹಾಕ್ತೀನಿ ನೋಡಿ. ಐ ಸಿ ಹಿಮ್ Rahulna as a wicket keeper as well, but I will say one thing before that. If Rishabh Pant is fit on even one leg, he should come in the team because he is a game changer in every format ಅಂತ ಹೇಳಿದ್ದಾರೆ. ಅದೇ ನೋಡಿ ಎಷ್ಟು ಪಾರ್ಶಿಯಾಲಿಟಿ ನಡೆಯುತ್ತೆ ನಾರ್ತ್ ಇಂಡಿಯಾಗೂ ಸೌತ್ ಇಂಡಿಯಾ ಪ್ಲೇಯರ್ಸ್ಗೂ ಅಂತ ಅಂದ್ಬಿಟ್ಟು ಇಂಥವ್ರಿಂದ. ಯಾಕಂತಂದರೆ ಈಗ ವಿಕೆಟ್ ಯಾರು ನಮ್ಮ KL ರಾಹುಲ್, ಕರ್ನಾಟಕ ಲಯನ್ KL ರಾಹುಲ್ ಪರ್ಫಾರ್ಮೆನ್ಸ್ ಬಗ್ಗೆ ಇವರು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಆದರೆ ಹಳೆ ಸ್ಟ್ಯಾಟ್ಸ್ ರಿಷಬ್ ಪಂತ್ ಗೇಮ್ ಚೇಂಜರ್ ಅಂತ ಒಂದು ಲೆಗ್ಗಲ್ಲಿ ಬಂದು ಕೂಡ ಆಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟೊಂದು ಬಿಲ್ಡಪ್ ಕೊಡಬಾರ್ದು ಅಂತ ನನಗನ್ಸುತ್ತೆ. ಒಂದು ಲೆಗ್ಗಲ್ಲಿ ಯಾವನೂ ಆಡೋಕ್ಕಾಗಲ್ಲ, ಅಥವಾ ಒಂದು ಲೆಗ್ ಅಷ್ಟೇಪ್ಪ, ಇನ್ನೊಂದು ಲೆಗ್ ವೀಕ್ ಇದೆ, ನನಗೆ ಇಂಜುರಿ ಇದೆ ಅಂತಂದ್ರೂ ಕೂಡ ಆಡೋಕ್ಕಾಗಲ್ಲ. ಸೊ ಪ್ರಾಬ್ಲಮ್ ಅಂತೂ ಇದೆ. ಹಂಗನ್ಬಿಟ್ಟು ಆ ರೀತಿ ಅಷ್ಟೊಂದು ಬಿಲ್ಡಪ್ ಕೊಡೋಕೆ ಹೋಗಬಾರ್ದು. ಹೌದು, ರಿಷಬ್ ಪಂತ್ ಗೇಮ್ ಚೇಂಜರ್ ಒಪ್ಕೋತೀವಿ ಟೆಸ್ಟ್ ಫಾರ್ಮೆಟಲ್ಲಿ, ಬಟ್ ಅವ್ರು ಇನ್ನೂ ಈ ವೈಟ್ ಬಾಲ್ ಫಾರ್ಮೆಟಲ್ಲಿ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಅಂದರೆ T20 ಮತ್ತು ODI ಅದರಲ್ಲಿ ಅವ್ರದ್ದು ರೀಸೆಂಟ್ ಪಾಸ್ಟಲ್ಲಿ ಅವ್ರದ್ದು ರೆಕಾರ್ಡ್ಸೇ ಇಲ್ಲ. ಸೊ ಅದಕ್ಕೆ ಇಂಥ ಸಂಜು ಸ್ಯಾಮ್ಸನ್ನ ತಗೊಳ್ಳಿ ಅಂತ ತುಂಬ ನಡೀತಾ ಇದ್ದು, ಇಶಾನ್ ಕಿಶನ್ ತಗೊಳ್ಳಿ ಅಂತ. ರಿಷಬ್ ಪಂತ್ ಪರ್ಫಾರ್ಮ್ ಮಾಡದೇ ಇದ್ದಕ್ಕೇನೆ. ಟೆಸ್ಟಲ್ಲಿ ಮಾತ್ರ ಅದನ್ನು ಮಾತೇ ಇಲ್ಲ. ರಿಷಬ್ ಪಂತ್ ಮುಂದೆ ಯಾರೂ ಇಲ್ಲ. ಟೆಸ್ಟಲ್ಲಿ ಕೀಪಿಂಗು ಸಖತ್ತಾಗಿ ಮಾಡ್ತಾರೆ, ಮತ್ತು ಒಳ್ಳೆ ಗೇಮ್ ಚೇಂಜರು. 7th ಬ್ಯಾಟ್ಸ್ಮನ್ ಆಗಿ ಬಂದು ಅಲ್ಲಿ ಅವರು ಸೆಂಚುರೀಸ್ ಹೊಡೆದಿದ್ದಾರೆ, ಮ್ಯಾಚ್ನ ಡ್ರಾ ಮಾಡಿಸಿದ್ದಾರೆ, ಮ್ಯಾಚ್ ಗೆಲ್ಸಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಬಟ್ KL ರಾಹುಲ್ ಬಗ್ಗೆ ಅಷ್ಟು ಕಂಪ್ಯಾರಿಸನ್ ಮಾಡಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾನೋ ಪಾರ್ಶಾಲಿಟಿ ಇವ್ರದ್ದು. ಈ ಹಳೆ ಕಮೆಂಟೇಟರ್ಸ್ ಯಾರಿದ್ದಾರೆ ನಮ್ಮ ಇಂಡಿಯಾದಿಂದ ಬಂದು ಆಡಿದ್ದವ್ರದ್ದು, ಅವ್ರದ್ದೆಲ್ಲ ಇದೇ ಬುದ್ಧಿ ಇದೆ. ಅವರು ಯಾವಾಗಲೂ ಆ ಕಡೆನೇ ಮುಂಬೈ ಲಾಬಿ, ಇಂಗ್ಲೆಂಡ್ ಅದು ಡೆಲ್ಲಿ ಲಾಬಿನೇ ನಡೆಸೋದು. ಸೌತ್ ಇಂಡಿಯಾ, ಕರ್ನಾಟಕ, ತಮಿಳುನಾಡು, ಕೇರಳ ಪ್ಲೇಯರ್ಸ್ಗೆಲ್ಲ ಸ್ವಲ್ಪ ಸುಣ್ಣನೇ ಅವ್ರು ಕೊಡೋದು. ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ ಇದರಲ್ಲಿ. ಓಕೆ ಫ್ರೆಂಡ್ಸ್, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರೇನೇ, ಈಗ ಹೊಸ ಚಾನಲೇ ಹೊಸದು. ಯಾಕಂದರೆ ಎಲ್ಲ ನೋಡ್ತಿರೋರು ಕೂಡ ಹೊಸಬ್ರು ಅಂತಲೇ ಹೇಳ್ತೀನಿ. ಚಾನಲ್ ತುಂಬ ಹೊಸದು, ತುಂಬ ಇನ್ನೂ ಒಂದೇ ಸಬ್ಸ್ಕ್ರೈಬರ್ ಆಗಿರೋದು ನಮಗೆ. ಈಗ ತಾನೇ ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು 5-6 ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.